ಸಕಲ ಸರ್ಕಾರಿ ಗೌರವಗಳೊಂದಿಗೆ ಇಂದು ಸಚಿವ ಡಿ ಸುಧಾಕರ್ ಅವರ ಅಂತ್ಯ ಸಂಸ್ಕಾರ ನಡೆಯಲಿದೆ. ಈ ಸಂದರ್ಭದಲ್ಲಿ ಸುಧಾಕರ್ ಅವರ ಪುತ್ರ ಸುಹಾಸ್ ನಮ್ಮ ಜೊತೆಗಿದ್ದಾರೆ. ಅವರೇನು ಹೇಳ್ತಾರೆ ಕೇಳೋಣ ಬನ್ನಿ. ಸರ್, ಇವತ್ತು ಅಂತ್ಯ ಸಂಸ್ಕಾರ ನಡೆಯುತ್ತೆ. ಎಲ್ಲಿ ಅಂತ್ಯ ಸಂಸ್ಕಾರ ನಡೆಯುತ್ತೆ? ಯಾಕಂದರೆ ಸ್ಥಳ ಬದಲಾವಣೆ ಆಗಿದೆ ಅಂತಕ್ಕಂಥ ಮಾಹಿತಿ. ಇವತ್ತು ಆರ್ಯ 10 ಗಂಟೆಗೆ ಇಲ್ಲಿಂದ ನಾವು ಡಿ ಸುಧಾಕರ್ ಕ್ರೀಡಾಂಗಣಗೆ ಎಲ್ಲ ಗೌರವ ಸಲ್ಲಿಸಲು ಕರ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಎಲ್ಲ ಗೌರವ ಸಲ್ಲಿಸಿ 3:15ಗೆ ಆರ್ಯ ವೈಶ್ಯ ಮುಕ್ತಿಧಾಮಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀವಿ. 3:30-4 ಗಂಟೆಗೆ ಅವ್ರ ಅಂತ್ಯ ಸಂಸ್ಕಾರ ಆಗುತ್ತೆ. ಯಾವ ರೀತಿ ಅಂತ್ಯ ಸಂಸ್ಕಾರ ಆಗುತ್ತೆ ಜೈನ ಸಂಪ್ರದಾಯದ ಪ್ರಕಾರ? ನಾವು ಯೂಶ್ವಲಿ ಚಿತ್ತೆ ಇಡ್ತೀವಿ, ಜೈನ ಸಂಪ್ರದಾಯ ಎಲ್ಲ ಮಾಡ್ತೀವಿ. ಯಾರೆಲ್ಲ ಬರ್ತಾ ಇದ್ದಾರೆ ಸರ್? CM ಬರ್ತಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಮತ್ತು ತಮಗೆ ಯಾರೆಲ್ಲ ಬರ್ತಾರೆ ಅಂತಕ್ಕಂಥ ಮಾಹಿತಿ? ಮಾನ್ಯ ಮುಖ್ಯಮಂತ್ರಿಗಳು, ಮಾನ್ಯ ಉಪಮುಖ್ಯಮಂತ್ರಿಗಳು, ಆಮೇಲೆ ಎಲ್ಲ ಸಚಿವರು ಮತ್ತು ಸುರ್ಜೇವಾಲಾ ಸಾಹೇಬರು ಎಲ್ಲರೂ ಬರ್ತಾಯಿದ್ರು. ಈಗ ಸುಧಾಕರ್ ಅವರು ಹಾಸ್ಪಿಟ್ಲಿಗೆ ಹೋಗೋಂಥ ಸಂದರ್ಭದಲ್ಲಿ ಕೇವಲ ಮೊಳಕಾಲು ನೋವು ಅಂತ ಹೋಗಿರ್ತಕ್ಕಂಥದ್ದು, ಆದರೆ ತದನಂತರ ಏನಾಯಿತು, ಯಾಕೆ ಹಿಂಗಾಯಿತು ಅಂತ ನಾನು ಮುಂಚೆ ಹೇಳಿದಾಗೆ ಅದ್ರ ಬಗ್ಗೆ ವಿಡಿಯೋನೂ ಮಾಡಿದ್ದೆ. ಅವರು PKRಗೆ ನಾವು ಹಾಸ್ಪಿಟ್ಲ್ಗೆ ಹೋಗಿದ್ದೆ, ಮಣಿಪಾಲ್ ಹಾಸ್ಪಿಟ್ಲಿಗೆ. PKR ನಂತರ ಅವ್ರಿಗೆ ಇದ್ದಕ್ಕಿದ್ದಂಗೆ ಲಂಗ್ ಇನ್ಫೆಕ್ಷನ್ ಆಯಿತು. ಲಂಗ್ ಇನ್ಫೆಕ್ಷನ್ ಆಗಿ ಅವ್ರಿಗೆ ARDS ಆಯಿತು. ಹಾಗಾಗಿ ಅವರು ವೆಂಟಿಲೇಷನ್ ಮತ್ತು ಎಕ್ಮೋ ಮೇಲಿದ್ದರು. ಸಾಕಷ್ಟು ಬೆಳವಣಿಗೆ ಆಗಿ ಚೇತರಿಸ್ಕೊತಾ ಇದ್ದರು. ಅದಾದಮೇಲೂ ವೆರಿ ಅನ್ಫಾರ್ಚುನೇಟ್ ಆ್ಯಂಡ್ ವೆರಿ ಅನ್ಎಕ್ಸ್ಪೆಕ್ಟೆಡ್ ಈ ಥರ ಆಗಿರೋದು. ಅಲ್ಲಿಂದ ಡಿಟೋರಿಯೇಟ್ ಅನ್ಕಾನ್ಷಿಯಸ್ ಆಗಿ ಅದಾದಮೇಲೆ BP ಹೋಲ್ಡ್ ಆಗ್ತಾರೆ. ಕೊನೆಯದಾಗಿ ಎಷ್ಟೊತ್ತಿಗೆ ಅಂತ್ಯ ಸಂಸ್ಕಾರ ಮುಗಿಯುತ್ತೆ ಸರ್? ಟೈಮಿಂಗ್ 3-4 ಗಂಟೆ. ಇದಿಷ್ಟು ಸುಧಾಕರ್ ಅವರ ಪುತ್ರ ಸುಹಾಸ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮುದನೂರು, TV9 ಚಿತ್ರದುರ್ಗ.